ನರೇಂದ್ರ ಮೋದಿ ಅವರ ಟೈಮ್ ಸ್ವಾಮಿ ಇದು. ನರೇಂದ್ರ ಮೋದಿ ಅವರ ಟೈಮು, ಅವ್ರ ಕೆಲ ಅಧಿಕಾರ ಇದೆ, ಮೈತ್ರಿ ಪಕ್ಷಗಳ ಜೊತೆಗಿನ ಬೆಂಬಲ ಇದೆ ಅವರಿಗೆ, ಅನೇಕ ರಾಜ್ಯಗಳಲ್ಲಿ ಗೆಲ್ತಾ ಇದ್ದಾರೆ ಅವರು. ನಾನು ಈ ಹೆಸರು ಇಡ್ತಾ ಇದ್ದೀನಿ, ನನಗೆ ರಾಮ ಇಷ್ಟ, ನನಗೆ ನಾನು ಅಯೋಧ್ಯೆ ಕಟ್ಟಿದೋ ನಾನು, ಅಯೋಧ್ಯೆಯಲ್ಲಿ ಮುಖ್ಯವಾಗಿ ಗರ್ಭಗುಡಿ ಒಳಗಡೆ ಹೋಗಿ ಅದನ್ನು ಇನಾಗ್ರೇಷನ್ ಮಾಡಿದೋ ನಾನು, ರಾಮ ಅಂತಿಟ್ಟರೆ ನಿಮ್ಮ ತಕರಾರು ಅಂತ ಕೇಳಬಹುದು. ದೇ ಮ್ಯಾಸ್ಕ್ ಈಗ ಈ ಒಂದು ಯೋಜನೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆಯಲ್ಲ, 2005ರಲ್ಲಿ UPA ಸರ್ಕಾರ ಇದ್ದಾಗ ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ಯೋಜನೆಯನ್ನು ತಗೊಂಡು ಬಂದದ್ದು. ಅವಾಗ 200 ಜಿಲ್ಲೆಗಳಿಗೆ ಅದನ್ನ ಒಂದು ಪೈಲಟ್ ಯೋಜನೆ ಪ್ರಾಯೋಗಿಕವಾಗಿ 200 ಜಿಲ್ಲೆಗಳಿಗೆ ಮಾಡಿದ್ರು. ತದನಂತರ 2008 ಅಂತಾರಾಷ್ಟ್ರೀಯ ಮಟ್ಟದ ರಿಸೆಷನ್ ಶುರುವಾದಾಗ ಸಂಪೂರ್ಣ ಇಡೀ ದೇಶಕ್ಕೆ ಎಲ್ಲ ಜಿಲ್ಲೆಗಳನ್ನು ಸೇರಿಸಿ ಇಡೀ ದೇಶಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಉದ್ದೇಶ ಜನಗಳಿಗೆ ಸಬಲೀಕರಣ ಮಾಡಬೇಕು, ಆರ್ಥಿಕ ಸಬಲೀಕರಣ ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು. ಗಾಂಧೀಜಿಯವರ ಕನಸು ಸ್ವರಾಜ್, ಒಂದು ಕೂಲಿ ಭದ್ರತೆ ಸಿಗಬೇಕು, ಇದು ಉದ್ದೇಶ. ಆ ಉದ್ದೇಶ ಸದುದ್ದೇಶ ಇದೆಯಲ್ಲ, ನಿಮಗೆ ಕೇವಲ ಹೆಸರು ಮೇಲೆ ಅಲ್ಲ, ನಿಮಗೆ ಆ ಉದ್ದೇಶದ ಮೇಲೂ ನಿಮಗೆ ತಕರಾರಿದೆ. ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇದು ಡಿಸಾಸ್ಟರ್ ಮಾನ್ಯುಮೆಂಟ್ ಅಂದ್ರು ಈ ನರೇಗಾ ಯೋಜನೆಯನ್ನು. ಡಿಸಾಸ್ಟರ್ ಮಾನ್ಯುಮೆಂಟ್ ಅಂದ್ರು. ಅವ್ರೇನಾದ್ರು ಅನ್ಲಿ, ಆದರೆ ಕೋವಿಡ್ ಟೈಮ್ ಅಂತ ಸಮಯದಲ್ಲಿ ಇಡೀ ದೇಶದ ಗ್ರಾಮೀಣ ಭಾರತವನ್ನು ಕಾಪಾಡಿದ್ದೇ ನರೇಗಾ. ಆ ಸಮಯದಲ್ಲಿ ಮೋದಿ ಸರ್ಕಾರ ಕೂಡ ಅದಕ್ಕೆ 1,10,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಬಂತು. ಯಾಕಂದ್ರೆ ಅಲ್ಲಿನ ಜನ, ಅವರ ಊರಿನ ಜನ, ಇವನ್ ಗುಜರಾತಿನ ಜನ ಗ್ರಾಮೀಣ ಭಾರತದಲ್ಲಿ ಹೋಗಿ ನರೇಗಾ ಕೂಲಿ ಕೆಲಸ ಮಾಡ್ತಾ ಇದ್ರು. ಬಟ್ ತದನಂತರ ನೀವೇನ್ ಮಾಡಿದ್ರಿ, 2022-23ಕ್ಕೆ 80,000 ಕೋಟಿ ಏನೋ, 23-24 60,000 ಕೋಟಿ ತಂದ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಉದ್ದೇಶ ಇದೆಯಲ್ಲ, ಆ ಉದ್ದೇಶನೂ ನಿಮ್ಗೆ ಇಷ್ಟ ಇಲ್ಲ, ಅದನ್ನ ಆರ್ಥಿಕವಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಬರ್ತೀರಿ ನೀವು. ಇವನ್ ಮಮತಾ ಬ್ಯಾನರ್ಜಿ ಪ್ರೊಟೆಸ್ಟ್ ಮಾಡಿದ್ರು, ನಮಗೆ ನರೇಗಾ ಹಣವನ್ನು ನೀವು ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ. ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರ ಬಂದಾಗ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗ 2016-17ರಲ್ಲಿ ನಮಗೆ 3,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿರ್ಲಿಲ್ಲ, ವರ್ಷಗಟ್ಟಲೆ ಬಿಡುಗಡೆ ಆಗಿರ್ಲಿಲ್ಲ. ನಾವು ಇದೆಲ್ಲ ಹೋರಾಟ ಮಾಡಿ ತಗೋಬೇಕಾಗಿ ಬರೋ ಪರಿಸ್ಥಿತಿ ಬಂತು. ಆದ್ರೆ ಈ ಯೋಜನೆಯ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಳ್ದಲೆ ಅದನ್ನು ಕೂಡ ಡೈಲ್ಯೂಟ್ ಮಾಡಿ 40% 60% ಹೇಳ್ತಾ ಇದ್ರಲ್ಲ, ಇದು ಕೇಂದ್ರ ಸರ್ಕಾರದ ಡೋಂಗಿತನಕ್ಕೆ, ದಿವಾಳಿತನಕ್ಕೆ, ದಾರಿದ್ರ್ಯತನಕ್ಕೆ ಸಾಕ್ಷಿ. ಕೃಷಿ ಸಮ್ಮಾನ ಕೊಡ್ತೀವಿ ನಾವು, ರೈತರ ಖಾತೆಗಳಿಗೆ ಹಣ ಹಾಕ್ತೀವಿ, ನಾವು ರೈತರನ್ನ ಮರ್ತಿಲ್ಲ, ಅದು ಕೂಡ ರೈತಾಪಿ ವರ್ಗನೇ ಇರ್ತಾರೆ, ಕೃಷಿ ಕೂಲಿ ಆಳುಗಳು ಇರ್ತಾರೆ. ನಾವು ಕೃಷಿ ಸಮ್ಮಾನ ಅಂತ ಜಮೀನವರಿಗೆ ದುಡ್ಡು ಕೊಡ್ತಾ ಇದೀವಲ್ವಾ, ನಾವು ಕಡೆಗಣಿಸಿಲ್ವಲ್ಲ ರೈತ. ರಮಾಕಾಂತ್ ಅವರೇ, ನೀವು ನಿಮ್ಮ ಭರವಸೆ ಇತ್ತು 2022 ನಾನು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ, ನಿಮ್ಮ ಭರವಸೆ ಇತ್ತು. ಬಟ್ ನೀವು ರಾಜ್ಯಸಭೆಯಲ್ಲಿ ನಿಮ್ಮ ಸರ್ಕಾರದ ಅಂಕಿಅಂಶದ ಪ್ರಕಾರನೇ 2% ಇನ್ಕ್ರಿಮೆಂಟ್ ಆಗ್ತಾ ಇದೆ, ಆದಾಯದಲ್ಲಿ ವೃದ್ಧಿ ಆಗ್ತಾ ಇದೆ ಗ್ರಾಮೀಣ ಭಾರತದಲ್ಲಿ ಅಂತ ನೀವೇ ಹೇಳಿದ್ರಿ. 2% ಆದರೆ ನಿಮ್ಗೆ 20 ವರ್ಷ ಬೇಕು ಅವ್ರು ಆರ್ಥಿಕ ಡಬಲ್ ಆಗ್ಲಿಕ್ಕೆ. 22 32 42 ಆಯ್ತದೆ ಅವಾಗ. ಸೊ ಅಂದ್ರೆ ನೀವು ಫೇಲ್ಯೂರ್ ಆಗಿದ್ದೀರಿ ಅಂತ. ಮಾನ್ಯ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಹಣವನ್ನ ರೈತರ ಸಾಲವನ್ನ ಮನ್ನಾ ಮಾಡಿದ್ಮೇಲೆ ನೀವು ಅದು ಮಾಡೋಕ್ಕಾಗಿಲ್ಲ ನಿಮ್ಮ ಕೈನಲ್ಲಿ. ಆಯ್ತಾ? ಎಲ್ಲಾ ಬೆಲೆ ನೀವು ರೈತರು ಪಂಪ್ ಸೆಟ್ಗೆ ಡೀಸೆಲ್ ಉಪಯೋಗಿಸ್ತಾರೆ, 100 ರೂಪಾಯಿ ಕೊಟ್ಟು ಉಪಯೋಗಿಸ್ಬೇಕು. ನೀವು ಕೂಡ 6,000 ರೂಪಾಯಿ ಅಲ್ಲೇ ಹೋಗ್ಬಿಡ್ತದೆ. ಕೊಡಿ 40 ರೂಪಾಯಿ ಕೊಡಿ, ಪಂಪ್ಸ್ ನೀವು ಕೊಡಿ, ಡೀಸೆಲ್ನ ಕೊಡಿ, 60 ರೂಪಾಯಿ ಕೊಡಿ, ಅದ್ರ ಮೇಲೆ ಇರ್ತದೆ ತೆರಿಗೆಯನ್ನು ತೆಗೆದಾಕಿ ನೀವು ಹಂಗಿದ್ರೆ ರಾಜ್ಯದ ಪಾಲು ಬಿಡಿ. ಯಾಕಂದ್ರೆ ಆ ಥರ ಪರಿಸ್ಥಿತಿ ನೀವು ತಂದಿದ್ದೀರಿ. ಎರಡನೇದಾಗಿ ನಿಮಗೆ ನರೇಗಾ ಮೇಲೆ ಯಾಕೆ, ಮಹಾತ್ಮ ಗಾಂಧಿ ಮೇಲೆ ಯಾಕೆ ಅಸಮಾಧಾನ ಅಂತ ನೀವು ನಮ್ಗೆ ಹೇಳಿ. ನಿಮ್ಮ ಪಕ್ಕದಲ್ಲೇ ಕುಂಡಿಸ್ಕೊಂಡು ಒಬ್ಬರು BJP MP ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವ್ರೇನಂದ್ರು, ಮಹಾತ್ಮ ಗಾಂಧಿ ದೇಶದ್ರೋಹಿ, ನಾಥುರಾಮ್ ಗೋಡ್ಸೆ ದೇಶ ಭಕ್ತ ಅಂದ್ರು. ನೀವು ಪಕ್ಕದಲ್ಲಿ ಕೂತ್ಕೊಂಡು ನೀವು ಅವ್ರ ಮೇಲೆ ಕ್ರಮ ತಗೊಂಡ್ರ, ಆಕ್ಷನ್ ಮಾಡಿದ್ರ? BJP ಆಕ್ಷನ್ ತಗೊಂತ, ಪ್ರಧಾನಮಂತ್ರಿಗಳು ಆಕ್ಷನ್ ಮಾಡಿದ್ರ? ನೀವು ತಗೊಂಡ್ರ? ತಗೊಳ್ಳಿಲ್ಲ ನೀವು. ಅಂದ್ರೆ ನಿಮಗೂ ಕೂಡ ಮಹಾತ್ಮ ಗಾಂಧಿಯ ಮೇಲೆ ಅಷ್ಟು ಅಸಹನೆ, ಅಸೂಯೆ ಇದೆ. ಮಹಾತ್ಮ ಗಾಂಧಿ ಅವ್ರಿಗೆ ಈ ಅವಮಾನವನ್ನ ದೇಶ ಸಹಿಸಲ್ಲ. ರತನ್, ಈಗ ಈ ಗಾಂಧೀಜಿ ವಿಚಾರ ಅಂತ ಬಂದಾಗ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಲ್ಲಿ ಜನಸಂಘವೋ RSS ಅದನ್ನೇನು ಬೇಕಾದ್ರೂ ಕರ್ಕೊಳ್ಳಿ ನೀವು, ಈ ಸಂಘದ ಸಿದ್ಧಾಂತಗಳಿಗೂ ಮಹಾತ್ಮ ಗಾಂಧೀಜಿ ಸಿದ್ಧಾಂತಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಇನ್ಕ್ಲೂಡಿಂಗ್ ಗೋಡ್ಸೆ ಥಿಯರಿಗೂ ಗಾಂಧಿ ಥಿಯರಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಸುಭಾಷ್ಗೂ ಗಾಂಧೀಜಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು. ಭಗತ್ಗೂ ಒಂದಷ್ಟು ವ್ಯತ್ಯಾಸಗಳಿದ್ದಿರಬಹುದು. ಈ ಸಿದ್ಧಾಂತ ಅವತ್ತಿನಿಂದ ರೂಢಿಯಾಗಿ ಬಂದು ಅದೇ ಒಂದು ವಿರೋಧಿ ಸಿದ್ಧಾಂತದಲ್ಲೇ ಇವತ್ತಿಗೂ RSS ಗಾಂಧೀಜಿಯನ್ನು ನೋಡೋ ಮೂಲಕವಾಗಿ RSS ಪ್ರಣೀತವಾಗಿ ಕೇಂದ್ರ ಸರ್ಕಾರ ಇವತ್ತು ಗಾಂಧೀಜಿ ಹೆಸರನ್ನು ಇಂಥ ಯೋಜನೆಗಳಿಂದ ನಾಮಾವಶೇಷ ಮಾಡಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ನ ಅಂತ. ಆವಾಗಲೇ ನಾನು ಹೇಳಿದೆ, ನಾವು ಗಾಂಧೀಜಿಯವರ ವಿಚಾರಗಳನ್ನು ರಿಫ್ಲೆಕ್ಟ್ ಮಾಡುವಂಥದ್ದು ಎಲ್ಲ ಒಂದು ಯೋಜನೆಗಳಲ್ಲಿ ಅಂತ ಹೇಳಿದೆ ನಿಮಗೆ. ಅದು ಸ್ವಚ್ಛ ಭಾರತದಲ್ಲಿರ್ಬೋದು. ಸ್ವಚ್ಛ ಭಾರತದಲ್ಲಿ ನಾವು
ನೀವು ಹೇಳೋದು ಗಾಂಧೀಜಿ ವಿರೋಧಿ ಆಗಿದ್ರೆ ನಾವು ಗಾಂಧೀಜಿಯವರ ಕನ್ನಡಕ ಅನಂತರ ಅವರು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಡ್ಕೊಂಡು ಹೋಗಿರುವಂಥದ್ದನ್ನೇ ಸಿಂಬಲ್ ಯಾಕೆ ಮಾಡಬೇಕಾಗಿತ್ತು ನಾವು ಅಲ್ವಾ? ಮೋದಿದೇ ಮಾಡ್ಬೋದಾಗಿತ್ತು ನೀವು ಅಂತ. ಅಲ್ಲ, ನೀವು ಹೇಳೋದು ಗಾಂಧೀಜಿ ವಿರೋಧಿಗಳು ಅಂತ ಹೇಳೋದಾದ್ರೆ ನಾವೇನೋ ಮಾಡಬಹುದಿತ್ತು. ಆದ್ರೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನೀವು ಫುಲ್ ನೋಡಿ, ಗಾಂಧೀಜಿಯವರು ಬಳಸ್ತಾ ಇದ್ದಂತ ಕನ್ನಡಕ ಅದೇ ಸಿಂಬಲ್ ಸ್ವಚ್ಛ ಭಾರತ್ ಅಭಿಯಾನ ಅಂತ. ಆನಂತರ ಅವರು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರುವಂತದ್ದೇ ಒಂದು ಸಿಂಬಲ್ ಆಗಿ ಅದನ್ನ ನಾವು ಪ್ರೊಪಗೇಟ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಗಾಂಧೀಜಿಯವರು ಆವಾಗಲೇ ಆಗಿನ ಕಾಲದಲ್ಲಿ ಅವರು ಈ ದೇಶ ಸ್ವಚ್ಛವಾಗಬೇಕು, ಸ್ವಚ್ಛ ಭಾರತವಾಗಬೇಕು, ಅನಂತರ ನೈರ್ಮಲ್ಯ ಹೈಜೀನ್ಗೆ ನಾವು ಇದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದರು. ಆನಂತರ ನಾವು ಮೊನ್ನೆ ಇದನ್ನು ಮಾಡಿದ್ವಿ, ಏನಂತ ಹೇಳಿದ್ರೆ ಸ್ವದೇಶಿ ಅಭಿಯಾನ ಅಂತ ಮಾಡಿದ್ವಿ. ಸ್ವದೇಶಿ ಅಭಿಯಾನಲ್ಲಿ ಇಡೀ ದೇಶಾದ್ಯಂತ ಅದು ಸರ್ಕಾರವೂ ಮಾಡಿದೆ, ಆನಂತರ ಪಾರ್ಟಿನೂ ಕೂಡ ತೆಗೆದುಕೊಂಡು ಹೋಗಿದೆ. ಸ್ವದೇಶಿ ಅಭಿಯಾನ ಆವಾಗಲೇ ಗಾಂಧೀಜಿಯವರ ಒಂದು ದೊಡ್ಡ ಕನಸಾಗಿದೆ. ನಾನು ಹೆಸರು ತೆಗೆದಿದ್ದು ಹೇಳಿ, ನಾನು ಯೋಜನೆಗಳ ಎಕ್ಸ್ಪ್ಲೇಷನ್ ಹೇಳ್ತಾ ಇಲ್ಲ. ನಾನು ಯಾಲ್ನೋ ಯೋಜನೆಗಳನ್ನ ನಾವು ನೋಡಿದ್ವಿ. ಗಾಂಧೀಜಿ ಹೆಸರು ಯೋಜನೆ ನಿಮ್ಗೆ ಏನು ತೊಂದರೆ ತಂದಿತ್ತದು? ಆಗ್ತಾ ಇತ್ತು ನಿಮ್ಗೆ ಅದು? ನೋಡಿ, ಅವರ ವಿಚಾರವನ್ನು ನಾವು ಮುಂದಿಡಬೇಕು ಅನ್ನುವಂಥದ್ದನ್ನ ಹೆಸರು ನಾವು ಹೇಳ್ತಾ ಇದ್ವಿ. ಹೆಸರು ತೆಗೆದುಬಿಡಿ. ಆನಂತರ ನಾವು ಹೆಚ್ಚಿನ ಯೋಜನೆಗಳಲ್ಲಿ ಕೂಡ ಯಾರ ಒಂದು ಹೆಸರನ್ನಕ್ಕಿಂತನೂ ಈಗ ಪ್ರಧಾನಮಂತ್ರಿ ಇದು ಯಾವುದು ಪ್ರಧಾನಮಂತ್ರಿ ಬೇರೆ ಬೇರೆ ಪ್ರಧಾನಮಂತ್ರಿ ರತನ್ ರಮೇಶ್ ಪೂಜಾರಿ ಹೆಸರು ಕಿತ್ತಾಕ್ಬಿಡ್ತೀನಿ. ಅವರ ವಿಚಾರಧಾರೆಗಳು ನನಗೆ ಬಹಳ ಇಷ್ಟ. ರತನ್ ಅವರ ಒಂದು ರೇಖಾಚಿತ್ರವನ್ನು ನಾನು ಅಲ್ಲಿ ಬರೆದಿದ್ದೀನಿ ನೋಡಿ. ರತನ್ ಅವರು ಒಂದು ವೇಸ್ಟ್ ಕೋಟ್ ಹಾಕೋತಾ ಇದ್ರು, ಆ ವೇಸ್ಟ್ ಕೋಟನ್ನ ಆಕೃತಿಯಲ್ಲೇ ಯೋಜನೆಗಳನ್ನ ಅಂಟಿಸಿದ್ದೀನಿ ನೋಡಿ. ನೋ, ಅದು ಡೆಫಿನೇಷನ್ ಆಗಲಾರದು, ಅದು ಡಿಫೈನ್ ಕೂಡ ಮಾಡಲ್ಲ. ನಾನು ಬಹಳ ಸರಳವಾಗಿ ಕೇಳ್ತಾ ಇದ್ದೆ, ಯೋಜನೆಗಳ ಎಕ್ಸ್ಪ್ಲನೇಷನ್ ವಿ ಆಲ್ ನೋ. ನಾನು ಕೇಳ್ತಿರೋದು ಈ ಒಂದು ಅಂದರೆ ಇದೇನಾಗುತ್ತೆ, ಯೋಜನೆ ಇದೆಯಲ್ಲ, ಯಾರಾದರೂ ಮಾಡಿರಲಿ, ಇದು ಕೇಂದ್ರ ಸರ್ಕಾರ ಯಾವ ಸರ್ಕಾರವಾದರೂ ಮಾಡಿದರೂ ಕೂಡ ಈ ಗ್ರಾಮೀಣ ಭಾಗದಲ್ಲಿ ಇದರಿಂದ ಎನ್ನುವಂಥ ಅಭಿವೃದ್ಧಿ ಆಗಿಬಿಡ್ತಿದೆ ಅಂತ ಅಲ್ಲ. ಈ ಯೋಜನೆಯ ಪರ್ಪಸ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್ ಇದು. ಇದು ಯಾವುದೋ ದೊಡ್ಡ ಬ್ರಿಡ್ಜ್ ಕಟ್ಬಿಟ್ರು ಇವರು, ಯಾವುದೋ ಒಂದು ಟವರ್ ಕಟ್ಬಿಟ್ರು ಅಲ್ಲ. ಆ ಮನುಷ್ಯನಿಗೆ ಒಂದು ಉದ್ಯೋಗ ಸಿಗಬೇಕು. ಹಳ್ಳಿಗಳ ಮಟ್ಟದಲ್ಲಿ ಕೆರೆಗೆ ಒಂದು ಹೂಳು ಎತ್ತಾರೆ, ಸಣ್ಣ ಸಣ್ಣ ಬ್ರಿಡ್ಜ್ ಕಟ್ತಾರೆ, ಅಂದರೆ ಸೇತುವೆಗಳು ಕಟ್ಕೊಳ್ತಾರೆ, ಚೆಕ್ ಡ್ಯಾಮ್ ಕಟ್ಕೊಳ್ತಾರೆ, ಯಾವುದೋ ಒಂದು ರಸ್ತೆ ಹಾಳಾಗಿದೆ ರಸ್ತೆ ಮಾಡ್ಕೊಳ್ತಾರೆ, ಗುಂಡಿ ಮುಚ್ತಾರೆ, ಒಂದಷ್ಟಲ್ಲಿ ಮರಗಳನ್ನ ನೆಡುವಂಥ ಕೆಲಸಗಳಾಗ್ತವೆ. ಇದೇನಾಗುತ್ತೆ, ಪರಿಸರವೂ ಇದಾಗಬೇಕು, ಆ ಮನುಷ್ಯನಿಗೆ ಕೂಲಿ ತಲುಪಬೇಕು. ಅವನಿಗೆ ಯಾವಾಗ ಅವನಿಗೆ ಕೂಲಿ ಕೆಲಸ ಇರಲ್ವಲ್ಲ, ಒಂದು 60 ದಿನ ಇರ್ಬೋದು ರೀ ಕೂಲಿ ಕೆಲಸ, ಕಟಾವು ಒಂದು 30, ಬಿತ್ತನೆ ಆ ಸಂದರ್ಭದಲ್ಲಿ ಒಂದು 30 ದಿನ ಇರ್ಬೋದು. 60 ದಿನ ಬಿಟ್ಟು 300 ದಿನಗಳಲ್ಲಿ ಅಂಥದ್ದೇನು ಕೆಲಸ ಸಿಗಲ್ಲ ಅವನಿಗೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇದು. ಇದೇನು ಗಾಂಧೀಜಿ ಹೇಳಿದ್ದೇನು, ಗ್ರಾಮಗಳು ಬಲಿಷ್ಠವಾಗಬೇಕು, ಗ್ರಾಮ ಸ್ವರಾಜ್ಯಗಳಾಗಬೇಕು ಅಂಥೇಳಿ. ಆ ಕಾರಣಕ್ಕೆ ಅವ್ರ ಹೆಸರಿಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಯೋಜನೆ ಇತ್ತು. ಇದರಲ್ಲಿ ತೆಗೆಯೋ ಮೂಲಕವಾಗಿ ತಮ್ಮ ಯಾವುದೋ ಸೈದ್ಧಾಂತಿಕ ವೈರುಧ್ಯವನ್ನು ವಿರೋಧವನ್ನು ಇಲ್ಲಿ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಿಹೇವ್ ಮಾಡ್ತಿದ್ದೆ. ನಾವೇನು ಗಾಂಧೀಜಿ ವಿರುದ್ಧ ಇಲ್ವಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ, ಹೆಸರು ಏನು ಮಾಡಿತು ಅಂತ. ಗಾಂಧಿ ಪ್ರಣೀತ ಸಮಾಜವಾದ ಸಬರಮತಿ ಆಶ್ರಮವನ್ನು ಇದು ರೀಬಿಲ್ಡ್ ಮಾಡಿದ್ಯಾರು 1200 ಕೋಟಿಯಲ್ಲಿ. ಆನಂತರ ಚೈನಾ ಪ್ರೆಸಿಡೆಂಟ್ ಬಂದಾಗ ನಾವು ಕರ್ಕೊಂಡು ಹೋಗಿದ್ದು ಎಲ್ಲಿಗೆ, ಸಬರಮತಿ ಆಶ್ರಮಕ್ಕೆ. ಯಾಕೆ? ಇಡೀ ಪ್ರಪಂಚಕ್ಕೆ ಗಾಂಧಿಯವರ ವಿಚಾರ ತಿಳಿಲಿ ಅಂತ ಹೇಳಿದ್ರೆ. ಯಾವತ್ತು ಅವರು ಚೈನಾದ ಪ್ರಧಾನಿ ಜಿ ಜಿನ್ಪಿಂಗ್ ಅವ್ರ ಹೆಸರು ಜಿ ಜಿನ್ಪಿಂಗ್ ಅವರು ಮತ್ತೆ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿಯಾದಾಗ ಇಡೀ ಪ್ರಪಂಚಕ್ಕೆ ಈ ಆಶ್ರಮದ ಬಗ್ಗೆ ತಿಳಿಯುತ್ತೆ, ಗಾಂಧೀಜಿಯವರ ಬಗ್ಗೆ ತಿಳಿಯುತ್ತೆ. ಗಾಂಧೀಜಿ ಮೊದಲೇ ಗೊತ್ತು, ನಿಮ್ದೆಲ್ಲ ಹಣೆ ಬರ ನೋಡಿದ್ದೇವೆ. ಪಾಪ ಮನುಷ್ಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಯಾರು ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ ಆ ಯಪ್ಪನ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಹೈಜಾಕ್ ಮಾಡಿ ಪಾರ್ಟಿ ಮಾಡಿ ಆ ಯಪ್ಪನ ಸೈಡಿಗೆ ಕಳಿಸ್ತವ್ರು ನೀವು.